रामाय रामभद्राय रामचंद्राय वेदसे रघुनाथाय नाथाय सीताया पतये नमः। व्यासाय भवनाशाय श्रीशाय गुणराशे हृद्याय शुद्ध विद्याय मध्वाय च नमो नमः। श्री गुरुभ्यो नमः. ಸೊ ಬೈಲಾರೆ 30ನೇ ಶ್ಲೋಕನ ಬೈಲರಿದ್ದೀರೇನಿ. ಲಕ್ಷ್ಮ್ಯಾ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾಶು ಪಿತ್ರೆ ವಿದೇಹರಾಜೋ ದಶದಿಗ್ರಥಾಯ ಸ ತನ್ನಿಶಮ್ಯಾಶು ತುತೋಷ ಭೂಮಿಪಃ. ಲಕ್ಷ್ಮ್ಯಾ ಸಮೇತೆ, ಲಕ್ಷ್ಮಿಯ ಅಂತ ಹೇಳಿದ್ರೆ ತೃತೀಯ ವಿಭಕ್ತಿ, ಲಕ್ಷ್ಮಿಯಿಂದ ಸಮೇತೆ ಕೂಡಿದವನಾಗಿ. ಲಕ್ಷ್ಮಿ ಮತ್ತು ನಾರಾಯಣ, ಸೀತಾದೇವಿ ಮತ್ತು ಶ್ರೀರಾಮಚಂದ್ರ. ಲಕ್ಷ್ಮಿಯ ಸಮೇತೆ ಪ್ರಕಟಂ ರಮೇಶೇ, ರಮೇಶ ರಮ ಈಶ, ರಮನ ಪತಿ ಅಂತ ಹೇಳಿದ್ರೆ ಸೀತೆಯ ಪತಿ ಯಾರು? ಶ್ರೀರಾಮಚಂದ್ರ. ಪ್ರಕಟಂ ಅಂತ ಹೇಳಿದ್ರೆ ನಮ್ಮ ಎಲ್ಲರ ಎದುರುಗಡೆ ಕಾಣಿಸ್ತಾ ಇದ್ದಾರೆ. ಸೊ ಅಂತ ಹೇಳಿದ್ರೆ ಅದನ್ನ ಯಾಕೆ ಮಧ್ವಾಚಾರ್ಯ ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಾನಕಿಯ ಸಮೇತ ಶ್ರೀರಾಮಚಂದ್ರನು ಎಲ್ಲರ ಎದುರುಗಡೆ ಕಾಣಿಸ್ತಾ ಇದ್ದಾರೆ. ಅಂದ್ರೆ ಲಕ್ಷ್ಮಿಯ ಸಮೇತ ಶ್ರೀಮನ್ನಾರಾಯಣ ಕಾಣಿಸ್ತಾ ಇದ್ದಾರೆ ಅಂತ ಜತೆಗೆ ಕಾಣಿಸ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಲಕ್ಷ್ಮಿಯ ಸಮೇತನೇ ಯಾವಾಗ್ಲೂ ನಾರಾಯಣ ಇರುವುದು. ಸೊ ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ಇಲ್ಲ, ನಾರಾಯಣನನ್ನು ಬಿಟ್ಟು ಲಕ್ಷ್ಮಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಮಾತ್ರ ಅಂತ ಹೇಳಿದ್ರೆ ಎಷ್ಟೋ ಜನರಿಗದು ನಮ್ಗೆ ಗೊತ್ತಿರುವುದಿಲ್ಲ. ಅರೆ, ನಾವು ನಾರಾಯಣನನ್ನು ಮಾತ್ರ ನೋಡುದಲ್ಲ, ಲಕ್ಷ್ಮಿಯ ಸಮೇತ ನೋಡ್ತಾ ಇದ್ದೇವೆ, ಅದು ಮರ್ತೋಗಿರ್ತದೆ ನಮ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಎಟ್ ಲೀಸ್ಟ್ ಇಲ್ಲಿ ಆದ್ರೂ ಗೊತ್ತಾಗ್ತಾ ಇದೆಯಲ್ಲ, ಇಬ್ರು ಒಟ್ಟಿಗೆ ನಿಂತಿದ್ದಾರೆ. ಲಕ್ಷ್ಮಿಯ ಸಮೇತೆ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾಶು ಪಿತ್ರೆ. ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಹೇಳಿ ಕಳಿಸಬೇಕು. ಯಾರಿಗೆ ಅಂತ ಹೇಳಿದ್ರೆ, ಈ ಸ್ವಯಂವರ ಯಾರು ಗೆದ್ದಿದ್ದಾರೆ? ಶ್ರೀರಾಮಚಂದ್ರ ಗೆದ್ದಿದ್ದಾರೆ. ಸೊ ಶ್ರೀರಾಮಚಂದ್ರನ ಕಡೆಯವರಿಗೆ ಹೇಳಿ ಕಳಿಸಬೇಕು. ಸಂಪ್ರೇಷಯ ಮಾಸ, ಪ್ರೇಷಯ ಮಾಸ, ಪ್ರೇಷಕ ಅಂತ ಹೇಳಿದ್ರೆ ಏನು? ಕಳಿಸುವಂತಹದ್ದು, ದೂತನನ್ನು ಕಳಿಸುವಂತಹದ್ದು. ಸೊ ಪ್ರೇಷಯ ಮಾಸ ಅಂತ ಹೇಳಿದ್ರೆ ದೂತನನ್ನು ಕಳಿಸಿಕೊಟ್ಟರು ಅಂತ ಹೇಳಿದ್ರೆ ಈ ಸಂದೇಶವನ್ನು ಕಳುಹಿಸಲಾಯಿತು. ಸಂಪ್ರೇಷಯಾಮಾಸ, ಸಂ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಕೋಸಲ ದೇಶದ ರಾಜಕುಮಾರ. ಆದ್ದರಿಂದ ಅಲ್ಲಿಯ ದಶರಥನಿಗೆ ಹೇಳಿ ಕಳಿಸುವುದು ಅಂತ ಹೇಳಿದ್ರೆ ಕ್ರಮ ಪ್ರಕಾರವಾಗಿ ಹೇಳಿ ಕಳಿಸಬೇಕು ಅಂತ ಹೇಳಿದ್ರೆ, ಇಲ್ಲಿ ಈಗ ನಾವು ಭಾರತ ದೇಶದಿಂದ ಈಗ ಅಮೆರಿಕಕ್ಕೆ ನಮ್ಮ ಮೋದಿಯವರು ಹೋದ್ರು. ಸೊ ಒಂದು ಕ್ರಮ ಪ್ರಕಾರವಾಗಿ ಅವರನ್ನು ಅಲ್ಲಿ ಆ ಸ್ವಾಗತ ಕೊಡ್ಲಿಕ್ಕೆ ಕೂಡ ಸಿಸ್ಟಮ್ ಉಂಟು. ಸೊ ಆ ತರ ಸಿಸ್ಟಮ್ ಪ್ರಕಾರ ಸಂಪ್ರೇಷಯಾಮಾಸ, ರಾಜದೂತನನ್ನು ಕಳಿಸಲಾಯಿತು. ತತ್ ಆಶು, ಆಶು ಅಂತ ಹೇಳಿದ್ರೆ ತಡ ಮಾಡ್ಲಿಕ್ಕಿಲ್ಲ, ಕೂಡ್ಲೆ ಯಾವಾಗ ಏನಂತ ಹೇಳಿದ್ರೆ ಸೀತಾದೇವಿ ಬಂದು ರಾಮನ ಜೊತೆಗೆ ನಿಂತಾಯ್ತು ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ಏನಂತ ಹೇಳಿದ್ರೆ ಮದುವೆ. ಸೊ ಮದುವೆಗೆ ಅವ್ರ ಕಡೆಯವರೆಲ್ಲ ಬರ್ಬೇಕಲ್ಲ. ತದ್ ಆಶು ಪಿತ್ರೆ, ಪಿತ್ರೆ ಅಂದ್ರೆ ತಂದೆಗೆ. ಯಾರು? ವಿದೇಹ ರಾಜೋ ದಶ ದಿಗ್ರಥಾಯ, ಕಳಿಸಿದ್ಯಾರು? ವಿದೇಹ ರಾಜ. ಸೊ ವಿದೇಹ ರಾಜನಿಂದ ಕಳಿಸಲ್ಪಟ್ಟದ್ದು. ಎಲ್ಲಿಗೆ? ದಶ ದಿಗ್ರಥಾಯ, ದಶ ದಿಕ್ ರಥ. ದಶ ದಿಕ್ ರಥ ಅಂದ್ರೆ ದಶರಥ ಅಂತ ಹೇಳಿದ್ರೆ, ದಶರಥ ಅಂತ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, 10 ದಿಕ್ಕುಗಳಿಗೆ ಆ ರಥ ಓಡ್ತದೆ ಅಂತ ಹೇಳಿದ್ರೆ ಎಲ್ಲಿಗೂ ಸಹ ಅದನ್ನು ಓಡ್ಬೋದು, ಆ ರೀತಿಯಾದ ಸ್ಪೆಷಲ್ ರಥ ಅದು. ಸೊ ದಶದಿಗ್ ರಥಾಯ, ದಶದಿಗ್ ರಥಾಯ. ಸೊ ದಶರಥನಿಗೆ, ಪಿತ್ರೆ ಅಂದ್ರೆ ರಾಮಚಂದ್ರ ಭಗವಂತನ ಅಂದ್ರೆ ರಾಜಕುಮಾರನ ತಂದೆಯವರು ಯಾರು? ದಶರಥ ರಾಜನಿಗೆ. ವಿದೇಹ ರಾಜನು ಸಂಪ್ರೇಷಯಾಮಾಸ ಅಂತ ಹೇಳಿದ್ರೆ ದೂತನನ್ನು ಕಳಿಸಿ ಆ ಸಂದೇಶವನ್ನು ಅಲ್ಲಿಗೆ ತಲುಪಿಸಲಾಯಿತು. ಆವಾಗ ಸಹ ಅಂದ್ರೆ ದಶರಥ ಸಹ ತತ್ ನಿಶಮ್ಯ, ಅದನ್ನು ಕೇಳಿ, ತತ್ ನಿಶಮ್ಯ ಅದನ್ನು ಕೇಳಿ, ಆಶು ಬೇಗನೆ, ತುತೋಷ ಭೂಮಿಪಃ. ತುತೋಷ ಅಂತ ಹೇಳಿದ್ರೆ ತೋಷ, ಸಂತೋಷ. ತುತೋಷ ಅಂದ್ರೆ ಅಂತ ಹೇಳಿದ್ರೆ ಅವರಿಗೆ ಬಹಳ ಖುಷಿಯಾಗಿ ಬಿಡ್ತು ಅಂತ ಹೇಳಿದ್ರೆ, ಈಗ ನಿಮ್ಗೆ ನೆನಪಾಗಿರ್ಬೇಕು, ಆವಾಗ ವಿಶ್ವಾಮಿತ್ರರು ಬರುವಾಗ, ಈಗ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿದ್ದು ಯಾರನ್ನ? ರಾಮ ಲಕ್ಷ್ಮಣರನ್ನ. ಸೊ ಅಲ್ಲಿಂದ ಮುಂದೆ ದಶರಥನಿಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಆ ವಿಶ್ವಾಮಿತ್ರರು ಬಂದು ರಾಮನನ್ನು ನನ್ನ ಜೊತೆಗೆ ಕಳಿಸಬೇಕು ಅಂತ ಕೇಳಿಕೊಳ್ಳುವಾಗ
ದಶರಥ ಏನ್ ಥಿಂಕ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ರಾಮನಿಗೆ ಮದುವೆ ಮಾಡಿದ್ರೆ ಹೇಗೆ, ವಿದ್ಯಾಭ್ಯಾಸ ಮುಗೀತಲ್ವಾ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ನೆಕ್ಸ್ಟ್ ಮೆಸೇಜ್ ಹೋದದ್ದೇ ಮದುವೆದ್ದೆ. ಸ ತತ್ ಅಂತ ಹೇಳಿದ್ರೆ ಈ ಸುದ್ದಿಯನ್ನು ತತ್ ನಿಶಮ್ಯ ಕೇಳಿ, ಆಶು ಆಶು ಅಂತ ಹೇಳಿದ್ರೆ ಏನು, ಬೇಗನೆ ಅಂತ, ತುತೋಷ ಬಹಳ ಖುಷಿಯಾಗಿ ಬಿಡ್ತು. ಅಂತ ಹೇಳಿದ್ರೆ ಆ ಸುದ್ದಿ ಬಂದ್ ಕೂಡ್ಲೇನೆ, ಕೆಲವು ಸಲ ಸುದ್ದಿ ಬಂದ್ ಕೂಡಲೇ ಒಂದ್ ಸ್ವಲ್ಪ ಏನೋ ಒಂಥರ ಗಾಬರಿ ಆದಾಗ ಆಗುದು, ಆಮೇಲೆ ಖುಷಿ ಆಗುದು ಯೋಚನೆ ಮಾಡಿದಾಗ. ಹಾಗೆ ಅಲ್ಲ, ಇದು ಸುದ್ದಿ ಬಂದ್ ಕೂಡ್ಲೇನೆ ಆ ಸುದ್ದಿ ಕೇಳಿ ಬಹಳ ಖುಷಿಯಾಗಿ ಬಿಡ್ತು. ತುತೋಷ ಭೂಮಿಪಹ, ಭೂಮಿಗೆ ಒಡೆಯ, ಪ ಅಂತ ಹೇಳಿದ್ರೆ ಕೋಸಲ ದೇಶದ ರಾಜ ದಶರಥನಿಗೆ ಬಹಳ ಆನಂದ ಆಯಿತು ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ತಂತ್ರಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟನೇ ಶ್ಲೋಕ ಇದು, 30ನೇ ಶ್ಲೋಕ. ಈ 30ನೇ ಶ್ಲೋಕಕ್ಕೆ ಲಕ್ಷ್ಮೀಪತಿಯಾದ ಅಂತ ಹೇಳಿದ್ರೆ ಲಕ್ಷ್ಮಿಯ ರಮೇಶೆ, ಲಕ್ಷ್ಮೀಪತಿಯಾದ ರಮೇಶೆ ಶ್ರೀರಾಮನು ಎಲ್ಲಾ ಲೋಕಗಳಿಗೂ ಪ್ರಕಟವಾಗಿ ಕಾಣುವಂತೆ ಲಕ್ಷ್ಮೀ ರೂಪಳಾದ ಸೀತಾದೇವಿಯನ್ನು ಕೂಡುತ್ತಿರಲು ಅಂತ ಹೇಳಿದ್ರೆ, ಸೀತಾ ಮತ್ತು ಶ್ರೀರಾಮಚಂದ್ರರ ಏನಾಗಿದೆ, ಜೊತೆಗೆ ನಿಂತಿದ್ದಾರೆ, ಮಿಲನ ಆಗಿದೆ. ಸೊ ಎಲ್ರಿಗೂ ಕಾಣುವ ರೀತಿಯಲ್ಲಿ ಇಬ್ರು ಕಂಗೊಳಿಸ್ತಾ ಇದ್ದಾರೆ. ಆಗ ಶ್ರೀರಾಮನ ತಂದೆಯಾದ 10 ದಿಕ್ಕುಗಳಿಗೂ ಚಲಿಸಬಲ್ಲ ಆ ರಥ ದಶರಥ ರಾಜನಿಗೆ ವಿಷಯವನ್ನು ತಿಳಿಸಲು ಜನಕ ರಾಜನು ವಿದೇಹ ರಾಜ ಶೀಘ್ರದಲ್ಲಿ ಆಶು ಅಂತ ಹೇಳಿದ್ರೆ, ಈ ಆಶು ಅನ್ನುವಂಥದ್ದು 2 ಸಲ ಬಂದಿದೆ. ತದ ಆಶು ಪಿತ್ರೆ ಅಂದ್ರೆ ತಂದೆಯಿಂದ ಅಂತ ಹೇಳಿದ್ರೆ ಜಾನಕಿಯ ತಂದೆಯಿಂದ, ಆಮೇಲೆ ಈ ಹುಡುಗನ ತಂದೆಗೆ, ಪಿತ್ರೆ ಪಿತ್ರ ಅಂದ್ರೆ ತಂದೆಯಿಂದ, ಪಿತ್ರೆ ಅಂದ್ರೆ ತಂದೆಗೆ ಅಂತ ಹೇಳಿದ್ರೆ ತಂದೆಗೆ, ಪಿತ್ರೆ ಅಂತ ಹೇಳಿದ್ರೆ ದಶರಥ. ಸೊ ದಶರಥ ಯಾರು, ದಶದಿಗ್ರಥ. ಸೊ ದಶದಿಗ್ರಥನಿಗೆ ವಿದೇಹ ರಾಜನು ಸಂಪ್ರೇಷಯಾಮಾಸ, ದೂತನನ್ನು ಕಳುಹಿಸಿಕೊಟ್ಟನು. ಆ ದಶರಥ ರಾಜನು ಲಕ್ಷ್ಮೀ ರೂಪಳಾದ ಸೀತಾದೇವಿಯು ಸಾಕ್ಷಾತ್ ಶ್ರೀ ನಾರಾಯಣ ರೂಪನಾದ ಶ್ರೀರಾಮನು ಇವರ ಸಮಾಗಮನವನ್ನು ಶೀಘ್ರದಲ್ಲಿ ತಿಳಿದು ಆಶು ನಿಶಮ್ಯ ಕೇಳಿ, ಈ ಸುದ್ದಿಯನ್ನು ಕೇಳಿ ಸಂತೋಷ ಪಟ್ಟನು, ಅತ್ಯಾನಂದ ಆಯಿತು. ಯಾರಿಗೆ, ಜನಕರಾಜನಿಗೆ ಅಂದ್ರೆ ದಶರಥನಿಗೆ ಈ ಸುದ್ದಿಯನ್ನು ಕೇಳಿ. ಇದೀಗ 4ನೇ ಅಧ್ಯಾಯದ 30ನೇ ಶ್ಲೋಕ. 4ನೇ ಅಧ್ಯಾಯದ 30ನೇ ಶ್ಲೋಕಕ್ಕೆ ಏನ್ ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದ್ರೆ, ರಮೇಶನಾದ ರಮೇಶೆ ಶ್ರೀಹರಿ. ಸೊ ಹೀಗೆ ಸರ್ವಲೋಕಗಳಿಗೂ ಕಾಣುವಂತೆ ಪ್ರಕಟಂ ಮಹಾಲಕ್ಷ್ಮಿಯಾದ ಸೀತೆಯೊಂದಿಗೆ ಲಕ್ಷ್ಮಿಯ ಸಮೇತೆ ಒಡಗೂಡಲು ಒಟ್ಟಿಗೆ ನಿಂತಿರುವಾಗ ವಿದೇಹ ರಾಜನಾದ ಜನಕ ಕೂಡಲೇ ಯೋಚನೆ ಮಾಡ್ತಾನೆ, ವಿಷಯ ತಿಳಿಸಬೇಕು. ಯಾರಿಗೆ, ಪಿತ್ರೆ ತಂದೆಗೆ, ರಾಮನ ತಂದೆಯಾದ ದಶರಥನ ಬಳಿಗೆ ಕೂಡಲೇ ದೂತರ ಮೂಲಕ ಸಂಪ್ರೇಷಯಾಮಾಸ ಈ ವಿಷಯವನ್ನ ಕಳಿಸಿಕೊಡ್ತಾ ಇದ್ದಾರೆ. ದಶರಥ ರಾಜನ ಅದನ್ನು ಕೇಳುತ್ತಲೇ ತತ್ ಈ ವಿಷಯ ತತ್ ನಿಶಮ್ಯ ಕೇಳಿಬಿಟ್ಟು ತುತೋಷ ಅಂತ ಹೇಳಿದ್ರೆ ಬಹಳವಾಗಿ ಆನಂದಿಸಿದ. ದಶರಥ ಅಂದ್ರೆ ಯಾರು, ಭೂಮಿಪ, ಆ ಕೋಸಲ ರಾಜದ ಒಡೆಯನಾದ ಈ ದಶರಥ. ಲಕ್ಷ್ಮೀನಾರಾಯಣರು ಸದಾ ಅವಿಯೋಗಿಗಳು, ಅವರು ಬೇರೆ ಬೇರೆ ಇರುವುದಂತ ಇಲ್ವೇ ಇಲ್ಲ. ಎಲ್ಲಿ ಲಕ್ಷ್ಮಿ ಇದ್ದಾಳೋ ಅಲ್ಲಿ ನಾರಾಯಣನೂ ಇದ್ದಾನೆ, ಎಲ್ಲಿ ನಾರಾಯಣ ಇದ್ದಾನೋ ಅಲ್ಲಿ ಲಕ್ಷ್ಮಿ ಇದ್ದಾರೆ. ಶಾಸ್ತ್ರ ಬಲ್ಲ ಜನಕ್ಕೆಲ್ಲ ಇದು ಸರಿಯಾಗಿ ಗೊತ್ತಿರುವಂತದ್ದೇ ವಿಷಯ. ಸೀತಾರಾಮರು ಹೀಗೆ ಒಟ್ಟಾದದ್ದು ಸಾಮಾನ್ಯರಿಗೂ ತಿಳಿಯುವಂತಹ ಸ್ಪಷ್ಟ ವಿಚಾರ ಆಯಿತು. ಹೌದು, ನಮ್ಮ ಎದುರುಗಡೆನೆ ಸೀತಾದೇವಿ ಮತ್ತೆ ಶ್ರೀರಾಮಚಂದ್ರ ಒಟ್ಟಿಗೆ ನಿಂತಿದ್ದಾರೆ. ಸೊ ಅವರಿರುವರು ಸದಾ ಜೊತೆಯಾಗಿಯೇ ಇರುವವರಾದರೂ ಈಗ ಸಾಮಾನ್ಯರ ದೃಷ್ಟಿಯಲ್ಲಿಯೂ ಕೂಡ ಜೊತೆಯಾಗಿ ಕಾಣಿಸಿಕೊಂಡರು. ಸೀತಾ ಕಲ್ಯಾಣ, ಇದೇ ಪರಸ್ಪರ ದೂರವಿದ್ದ ಶ್ರೀರಾಮ ಸೀತೆಯರು ಈಗ ಒಂದಾದರು ಅಂತ ತಪ್ಪಾಗಿ ತಿಳಿಯಬಾರದು ಅಂತ ಹೇಳ್ತಾರೆ. ಆಮೇಲೆ ವಿಶ್ವಾಮಿತ್ರ ಅಂತ ಹೇಳಿದ್ರೆ ಇದನ್ನು ಈ ನಮ್ಮ ರಾಮಾಯಣವನ್ನು ಮಧ್ವಾಚಾರ್ಯರ ಮುಖದಲ್ಲಿ ಕೇಳುವಂತಹ ಈ ಸೌಭಾಗ್ಯದಲ್ಲಿ ನಮಗೆ ಏನು ಒಂದು ವಿಷಯ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಎಷ್ಟೋ ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಲಕ್ಷ್ಮಿಯನ್ನು ಬಿಟ್ಟು ಯಾರು ನಾರಾಯಣನೇ ಇಲ್ಲ ಅಂತ ಹೇಳಿದ್ರೆ, ಖಾಲಿ ಲಕ್ಷ್ಮಿಗೆ ನಾವು ಒಂದು ಭಜನೆ ಮಾಡಿ ಮತ್ತೆ ನಾರಾಯಣನಿಗೆ ಭಜನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಭಜನೆ ಮಾಡಿದ್ದು ವೇಸ್ಟ್ ಮಾತ್ರ ಅಲ್ಲ ಅಂತ ಹೇಳಿದ್ರೆ ಅವಳಿಗೆ ಸಿಟ್ಟು ಬರ್ತದೆ ಅಂತ. ಅಂದ್ರೆ ನಾವು ಭಜನೆ ಮಾಡಿ ಸ್ತುತಿ ಮಾಡುದು ಯಾತಕ್ಕೆ,
ಅಂತ ಹೇಳಿದ್ರೆ ಅವರಿಗೆ ಖುಷಿ ಆಗ್ಬೇಕಂತ. ಅದು ಖುಷಿ ಆಗುದು ಬಿಟ್ಟು ಅದೇನಾಗ್ತದೆ, ನಮ್ಗೆ ಶಾಪ ಆದಾಗ ಆಗ್ತದೆ. ಆದ್ರಿಂದ ನಮ್ಗೆ ಆ ಜ್ಞಾನ ನಮ್ಗೆ ಇರಬೇಕು. ಅಂದ್ರೆ ನಾವು ಲಕ್ಷ್ಮಿಗೆ ಏನು ಭಜನೆ ಮಾಡಿದ್ರೆ ಒಟ್ಟಿಗೆ ನಾರಾಯಣನಿಗೆ ಭಜನೆ ಆಗ್ಲೇಬೇಕು ಕೂಡ್ಲೆ. ಆ ರೀತಿಯಲ್ಲಿ ಅಂತ ಹೇಳಿದ್ರೆ ಇದು ಸರಿಯಾದ ಜ್ಞಾನ. ಅಂದ್ರೆ ಇಲ್ಲ ನಾವು ಲಕ್ಷ್ಮಿಗೆ ಭಜನೆ ಮಾಡಿ ನಾವು ಇದು ಲಕ್ಷ್ಮೀ ದೇವಸ್ಥಾನ ಅಲ್ಲ, ನಾವು ಲಕ್ಷ್ಮಿ ಭಜನೆ ಮಾಡಿ ಹೋಗ್ತೇವೆ ಅಂತ ಹೇಳಿದ್ರೆ ಆ ಲಕ್ಷ್ಮಿಯ ಒಟ್ಟಿಗೆ ಅಲ್ಲಿ ಕಾಣುದು ಲಕ್ಷ್ಮಿ ಆದ್ರೂ ಕೂಡ ಲಕ್ಷ್ಮಿಯ ಒಟ್ಟಿಗೆ ನಾರಾಯಣ ಯಾವಾಗ್ಲೂ ಇದ್ದಾನೆ ಅಂತೇಳಿಯೇ ನಾವು ಭಜನೆ ಮಾಡಬೇಕು ಅಂತ ಹೇಳಿದ್ರೆ. ಒಂದ್ ವೇಳೆ ಆ ತರ ನಾವು ತಪ್ಪು ತಿಳ್ಕೊಂಡ್ರೆ ಲಕ್ಷ್ಮಿ ಮಾತ್ರ ಅಂತ ತಿಳ್ಕೊಂಡು, ಅಥವಾ ಉಡುಪಿಯಲ್ಲಿ ಕೃಷ್ಣ ಮಾತ್ರ ಇದ್ದಾನೆ, ಇಲ್ಲ ಸತ್ಯಭಾಮ ರುಕ್ಮಿಣಿ ಅಲ್ಲಿ ಇಲ್ಲ ಅಂತ, ಇಲ್ಲ ಸತ್ಯಭಾಮ ರುಕ್ಮಿಣಿ ಜೊತೆಗೆ ಇರುವಂತದ್ದು ಶ್ರೀಕೃಷ್ಣ, ಆ ರೀತಿಯೇ ತಿಳಿಬೇಕು. ಅಂದ್ರೆ ಅದು ಮಿಥ್ಯಾಜ್ಞಾನ ಒಂದು ವೇಳೆ ಆದರೆ ಸುರಾಣಕರಿಗೆ ಆದಂತ ದುರ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸುರಾಣಕರಿಗೆ ಏನು ದುರ್ಗತಿ ಆಗಿದೆ ಅಂತ 9ನೇ ಅಧ್ಯಾಯದಲ್ಲಿ ಬರ್ತದೆ. ಸೊ ಆ ರೀತಿಯಲ್ಲಿ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಸರಿಯಾದ ಜ್ಞಾನ ಬಹಳ ಮುಖ್ಯ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ವಿಶ್ವಾಮಿತ್ರ ಮುನಿ ಶ್ರೀರಾಮನನ್ನು ಕರೆದೊಯ್ಯಲು ಬಂದಾಗ ದಶರಥ ರಾಜನು ರಾಮನಿಗೆ ವಿವಾಹ ಮಾಡುವ ಯೋಚನೆಯಲ್ಲಿ ಇದ್ದ. ಈಗ ಅವನಿಗೆ ವಿವಾಹವೇ ನಿಶ್ಚಿತವಾಗಿರುವುದನ್ನು ಕೇಳಿ ದಶರಥನಿಗೆ ಏನಾಯ್ತು, ತನ್ನ ಮನಸ್ಸಿನಲ್ಲಿ ಇದ್ದದ್ದು ಆಮೇಲೆ ತಾನು ಕೇಳುವಂತಹ ಸುದ್ದಿ ಎರಡೂ ಒಂದೇ ಲೆಕ್ಕ ಆಯ್ತು ಅಂತ ಹೇಳಿಬಿಟ್ಟು ಆನಂದ ಉಕ್ಕಿ ಹರಿಯಿತು ಅಂತ ಹೇಳ್ತಾರೆ. ಅಮ್ಲಾನ ಪದ್ಮಾಂ ಅಂತ ಹೇಳ್ಕೊಂಡು, ಇದು ಈ ಶ್ಲೋಕದಲ್ಲ, ಹಿಂದಿನ ಶ್ಲೋಕದಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಅದು ಯಾವುದಿದು, ಪದ್ಮ ಉಪಲಕ್ಷಿತವಾದ ತುಳಸ್ಯಾದಿಗಳಿಂದ ಶೋಭಿತವಾದ ಭಗವದ್ ಅರ್ಪಣಕ್ಕೆ ಮಾತ್ರವೇ ಯೋಗ್ಯವಾದ ಮಾಲೆ ಅಮ್ಲಾನ ಪದ್ಮಾಂ ಅಂತ ಹೇಳಿದ್ರೆ ಎಂದೂ ಬಾಡದ ಅರವಿಂದದ ಮಾಲೆ ಅಂತ ಹೇಳಿದ್ರೆ ಅದರ ಜತೆಗೆ ತುಳಸಿ ಕೂಡ ಇದೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನಿಗೆ ಹಾಕುವಂತಹ ಮಾಲೆ. ತುಳಸಿ ಇಲ್ಲದ ಪೂಜೆಯನ್ನ ಶ್ರೀರಾಮ ಭಗವಂತನು ಒಪ್ಪುದಿಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಹೇಳ್ತಾರೆ ಅದರಲ್ಲಿ ತುಳಸಿ ಕೂಡ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಅದು ಅಲ್ಲದೆ ನಾವು ಶ್ರೀನಿವಾಸ ಕಲ್ಯಾಣ ನೀವೆಲ್ಲ ನೋಡಿರ್ಬೇಕು. ಶ್ರೀನಿವಾಸ ಕಲ್ಯಾಣದಲ್ಲಿ ಯಾವುದು ನಿಮ್ಮ ಅಮ್ಲಾನ ಪಂಕಜಾಂ ಮಾಲಾಂ ಇರ್ತದೆ ಅಲ್ಲಿ, ಅದರ ಜೊತೆಗೆ ಒಂದು ರಂಜೆ ಪುಷ್ಪದ್ದು ಮಾಲೆ ಇದ್ದೇ ಉಂಟು. ಸೊ ಅಂದ್ರೆ ಅದಕ್ಕೂ ಸಹ ಬಹಳ ಇದಿದೆ. ಸೊ ಸಾಮಾನ್ಯವಾಗಿ ನಾವು ತುಂಬಾ ತಿಳಿದವರು ಕೆಲವು ಇದು ಮದುವೆ ಎಲ್ಲ ಮಾಡುವಾಗ ಈಗಗೂ ಕೂಡ ಅಂತ ಹೇಳಿದ್ರೆ ಮದುವೆ ಮಂಟಪದಲ್ಲಿ ಮಾಲೆ ಬಂತು ಅಂತ ಹೇಳಿದ್ರೆ ರಂಜ ಪುಷ್ಪ ಮಾಲೆ ಅದರ ಒಟ್ಟಿಗೆ ಇರುತ್ತದೆ. ಸೊ ಅಂತ ಹೇಳಿದ್ರೆ ಅದು ಬಹಳ ವಿಶೇಷ ಅಂತ ಹೇಳುವಂತ ಲೆಕ್ಕ. ಸೊ ಆ ರೀತಿಯಲ್ಲಿ ಸೊ ದಶದಿಕ್ ರಥ ಅಂತ ಹೇಳಿದ್ರೆ 10 ದಿಕ್ಕುಗಳಿಗೆ 10 ರಥಗಳು ಅಂತ ಅರ್ಥ ಅಲ್ಲ, 10 ದಿಕ್ಕಿಗೂ ಚಲಿಸಬಲ್ಲ ಅತ್ಯದ್ಭುತ ರಥ ಅಂತ ಅರ್ಥ. ದಶದಿಗ್ ರಥಾಯ. ಅಲ್ಲಿಗೆ 30ನೇ ಶ್ಲೋಕ ಮುಗಿಯಿತು. 31ನೇ ಶ್ಲೋಕ. ಅಥ ಆತ್ಮಜಾಭ್ಯಾಂ ಸಹಿತ ಸಭಾರ್ಯೋ ಯಯೌ ಗಜಸ್ಯಂದನ ಪತ್ತಿಯುಕ್ತಯ ಸ್ವಸೇನಯಾಗ್ರೆ ಪ್ರಣಿಧಾಯ ಧಾತೃಜಂ ವಸಿಷ್ಠಮಾಶ್ವೇವ ಸಯತ್ರ ಮೈಥಿಲಃ. ಅಥ ಆತ್ಮಜಾಭ್ಯಾಂ ಸಹಿತಃ ಅಂತ ಹೇಳಿದ್ರೆ ಈಗ ದಶರಥ ಅಂತ ಹೇಳಿದ್ರೆ ದಿಬ್ಬಣ ಸಮೇತ ಬರುವಂತಹದ್ದು ವಿದೇಹರಾಜನಲ್ಲಿಗೆ. ಸೊ ಹೇಗೆ ಬಂದ್ರು ದಿಬ್ಬಣ ಸಮೇತ, ಯಾರ್ಯಾರು ಬಂದ್ರು ಅಂತ ಮಧ್ವಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಅಥ ಈಗ ಅಂತ ಹೇಳಿದ್ರೆ ಇದು ಸಂದೇಶ ಬಂದಿದೆ, ಎಲ್ಲ ನೀವು ಎಂತ ಹೇಳಿದ್ರೆ ರಾಜ ಮರ್ಯಾದೆಗಳೊಟ್ಟಿಗೆ ಬರಬೇಕು ಅಂತ ಹೇಳ್ಕೊಂಡು ಆ ರೀತಿಯೇ ಬರ್ತದೆ ಸಂದೇಶ. ಸೊ ಅಥ ಆತ್ಮಜಾಭ್ಯಾಂ, ಆತ್ಮಜ ಅಂದ್ರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ, ಆತ್ಮ ಜ ಅಂದ್ರೆ ಹುಟ್ಟಿದ್ದು. ಆತ್ಮಜಾಭ್ಯಾಂ ಈಗ 2 ಮಕ್ಕಳು ಅಲ್ಲಿ ಇದ್ದಾರೆ, ಎಲ್ಲಿ ಸ್ವಯಂವರದ ಅಲ್ಲಿ ಹೋಗಿ ಆಗಿದೆ, ಯಾರು ರಾಮ ಮತ್ತೆ ಲಕ್ಷ್ಮಣ. ಇನ್ನು 2 ಜನ ಇಲ್ಲಿದ್ದಾರೆ, ಯಾರು ಮತ್ತೆ ಭರತ ಮತ್ತೆ ಶತ್ರುಘ್ನ. ಆದ್ರಿಂದ ಇಬ್ಬರು ಇರುವಾಗ ಭ್ಯಾಮ್ ಅಂತ ಬರ್ತದೆ. ಆತ್ಮಜಾಭ್ಯಾಂ ಅಂತ ಹೇಳಿದ್ರೆ ಇನ್ನು 2 ಜನ ಗಂಡು ಮಕ್ಕಳ ಸಹಿತ, ಸಹಿತಃ ಸಭಾರ್ಯೋ, ಭಾರ್ಯ ಅಂತ ಹೇಳಿದ್ರೆ ಹೆಂಡತಿ, ಸಭಾರ್ಯ ಅಂತ ಹೇಳಿದ್ರೆ ಸಭಾರ್ಯಾಹ ಹೆಂಡತಿಯರೊಂದಿಗೆ. ಹೆಂಡತಿಯರು 353 ಜನ ಇದ್ದಾರೆ, ಆದರೆ ದಿಬ್ಬಣಕ್ಕೆ ಹೋಗುವಾಗ 3 ಜನ ಅಷ್ಟೇ, ಬಾಕಿದವರೆಲ್ಲ ಅಂತಃಪುರದಲ್ಲಿ ಇರ್ತಾರೆ. ಸಭಾರ್ಯ ಅಂತ ಹೇಳಿದ್ರೆ ಯಾರು, ಕೌಸಲ್ಯಾದೇವಿ, ಸುಮಿತ್ರಾದೇವಿ, ಕೈಕೇಯಿ, ಸಭಾರ್ಯ 3 ಜನ ಹೆಂಡತಿಯರೊಂದಿಗೆ. ಯಯೌ ಹೋದರು, ಯಯೌ ಹೋದರು ಅಂತ ಹೇಳಿದ್ರೆ ದಿಬ್ಬಣದಲ್ಲಿ ಹೋದರು. ಗಜಸ್ಯಂದನ ಪತ್ತಿಯುಕ್ತಯ ಅಂತ ಹೇಳಿದ್ರೆ ದಿಬ್ಬಣದಲ್ಲಿ ಯಾರೆಲ್ಲ ಇದ್ದಾರೆ, ಗಜ ಆನೆಗಳು ಅಂತ ಹೇಳಿದ್ರೆ ಎದುರುಗಡೆ ಆನೆಗಳು, ಅದಕ್ಕೆ ಅಂಬಾರಿ ಹಾಕಿ ಭಾರಿ ಚಂದನ ಅಂತ ಹೇಳಿದ್ರೆ ನಿಮ್ಮ ಯಾವುದು ಮೈಸೂರು
ದಸರಾ ನೆನಪಾಗ್ತದೆ ನಿಮ್ಗೆ. ಗಜ ಸ್ಯಂದನ್, ಗಜ ಸ್ಯಂದನ, ಸ್ಯಂದನ ಅಂದ್ರೆ ರಥ ಅಂತ ಹೇಳಿದ್ರೆ ಅಲ್ಲಿ ಮೈಸೂರು ಇದರಲ್ಲಿ ಚಾಮುಂಡೇಶ್ವರಿ ಕೂರಿಸ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಸ್ಯಂದನ ಅಂದ್ರೆ ರಥಗಳು, ಆನೆಗಳು, ರಥಗಳು, ಪತ್ತಿ, ರಥಗಳು ಅಂತ ಹೇಳಿದ್ರೆ ಅದ್ರ ಒಟ್ಟಿಗೆ ಕುದುರೆಗಳು ಇರುವಂತದ್ದು ಅದು ಸ್ವಾಭಾವಿಕ. ಆಮೇಲೆ ಪತ್ತಿ, ಪತ್ತಿ ಅಂದ್ರೆ ಸೈನಿಕರು ಅಂತ ಹೇಳಿದ್ರೆ, ಸೈನಿಕರು ಅಂತ ಹೇಳಿದ್ರೆ ನೀವು ಇದನ್ನು ಎಣಿಸ್ಕೊಳ್ಬಹುದು, ಯಾವ್ದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಲ್ಲಿ ಯಾವ ತರ ಬರ್ತದೆ ಪತ್ತಿ ಅಂತ ಹೇಳಿದ್ರೆ, ಸೇನೆಯ ಟುಕಡಿಗಳು ಕಾಣ್ತವೆ ನಮ್ಗೆ ಆ ತರ. ಸೊ ಒಂದು ಸೇನೆಯ ಒಂದು 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 25 ಜನ 50 ಜನ ಸೇನೆಯವರು ಕೂಡ ಇದ್ದಾರೆ, ಪತ್ತಿ. ಆಮೇಲೆ ಯುಕ್ತಯ, ಯುಕ್ತಯ ಅಂದ್ರೆ ಇವರ ಎಲ್ಲರ ಜೊತೆಗೆ. ಸೊ ಆನೆ, ರಥ, ಆ ಪತ್ತಿಗೆ ಪದಾತಿ ಅಂತ ಕನ್ನಡದಲ್ಲಿ ಪದಾತಿ ಅಂತ ಹೇಳುದು ಅಂದ್ರೆ ಸೈನಿಕರು. ಸೊ ಗಜಸ್ಯಂದನ ಪತ್ತಿ ಯುಕ್ತಯ ಇವರ ಜೊತೆಗೆ. ಆಮೇಲಿಂದ ಸ್ವಸೇನೆಯಾಗ್ರೆ ಅಂದ್ರೆ ಇದು ಇದು ಇಷ್ಟು ಈ ರೀತಿ ಇರುವುದಕ್ಕೆ ಏನ್ ಹೆಸರು? ಸ್ವಸೇನಾ. ಗಜಸ್ಯಂದನ ಪತ್ತಿ ಯುಕ್ತಯ ಸ್ವಸೇನೆಯ ಅಗ್ರೆ ಅಂತ ಹೇಳಿದ್ರೆ ಎದುರುಗಡೆ ಯಾರು ಅಂತ ಹೇಳಿದ್ರೆ ಆನೆ, ಆನೆ ಆದ್ಮೇಲೆ ಸೇನೆ, ಸೇನೆ ಆದ್ಮೇಲೆ ಇನ್ಯಾರು, ಅಥವಾ ಸೇನೆ ಹಿಂದಿಂದೂ ಬರ್ಬೋದು, ಗಜ ಮಾತ್ರ ಮುಂದೆ ಹೋಗ್ಬೋದು. ಸೊ ಈ ರೀತಿ. ಇನ್ನು ಯಾರು ಎದುರುಗಡೆ ಅಂತ ಹೇಳಿದ್ರೆ ದಶರಥನ ಜೊತೆಗೆ ಅಂತ 2 ಮಕ್ಕಳು ಮತ್ತೆ 3 ಜನ ಹೆಂಡತಿಯಂದಿರು. ಮತ್ತೆ ಇನ್ಯಾರು ಅಂತ ಹೇಳಿದ್ರೆ ಇದು ಮದ್ವೆ ದಿಬ್ಬಣ. ಮದ್ವೆ ದಿಬ್ಬಣಕ್ಕೆ ಯಾರು ಬೇಕು? ಪುರೋಹಿತರು ಬೇಕು. ಸೊ ಅಗ್ರೆ ಎದುರುಗಡೆ, ಪ್ರಣಿಧಾಯ ಅಂತ ಹೇಳಿದ್ರೆ, ಪ್ರಣಿಧಾಯ ಅಂದ್ರೆ ಯಾರನ್ನಿಟ್ಟುಕೊಂಡು, ಧಾತೃಜಂ. ಧಾತೃ ಅಂತ ಹೇಳಿದ್ರೆ ಯಾರು? ಬ್ರಹ್ಮ. ಧಾತೃ, ವಿಧಾತ, ಧಾತ, ಧಾತೃ, ವಿಧಿ, ಇದೆಲ್ಲ ಬ್ರಹ್ಮನಿಗಿರುವಂತ ಹೆಸರುಗಳು. ಸೊ ಧಾತೃಜಂ, ಬ್ರಹ್ಮನ ಮಗ. ಬ್ರಹ್ಮನ ಮಗ ಯಾರು? ಇಲ್ಲಿ ಕೋಸಲ ದೇಶಕ್ಕೆ ದಶರಥನಿಗೆ ಸಂಬಂಧಪಟ್ಟ ಬ್ರಹ್ಮನ ಮಗ ಯಾರು ಅಂತ ಹೇಳಿದ್ರೆ ವಸಿಷ್ಠರು. ಸೊ ಧಾತೃಜಂ, ವಸಿಷ್ಠರನ್ನು ಅಗ್ರೇ ಪ್ರಣಿಧಾಯ ಮುಂದೆ ಮಾಡಿಕೊಂಡು ಅಂತ ಹೇಳಿದ್ರೆ ದಶರಥನ ಜೊತೆಗೆ ಪುರೋಹಿತರು. ಸೊ ಪುರೋಹಿತರನ್ನು ಕರ್ಕೊಂಡು ಹೋಗಬೇಕು. ಸೊ ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಅಂತ ಹೇಳಿದ್ರೆ, ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾರೆ ಅಂತ ಆದ್ರೆ ನಿಮ್ಮ ಪುರೋಹಿತರು ಬೇಕು. ಅಥವಾ ಈಗ ಕೆಲಸ ಸ್ವಾಮಿಗಳೇ ಅವ್ರ ಜೊತೆ ಬರುವವರು ಪುರೋಹಿತ ಮಾಡ್ತಾರೆ, ಆ ಲೆಕ್ಕ ಬೇರೆ. ಸೊ ಆ ರೀತಿಯಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಒಂದು ಕ್ರಮ ಇದೆ. ಈ ಕ್ರಮ ಪ್ರಕಾರ ವಸಿಷ್ಠಂ ಯಾರು? ಅಗ್ರೇ ಪ್ರಣಿಧಾಯ ಧಾತೃಜಂ ವಸಿಷ್ಠಂ ಅಂತ ಹೇಳಿದ್ರೆ ಬ್ರಹ್ಮನ ಮಗನಾದ ವಸಿಷ್ಠರು. ಆಮೇಲೆ ಆಶು ಅಂತ ಹೇಳಿದ್ರೆ ಸಮಾಚಾರ ಬಂದ್ ಕೂಡ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಲೇಟ್ ಮಾಡಬಾರ್ದು. ಸೊ ಆಶು ಏವ ಸ ಯತ್ರ ಮೈಥಿಲಃ, ಎಲ್ಲಿ ಮೈಥಿಲ, ಯತ್ರ ಎಲ್ಲಿ, ಅತ್ರ ಅಂದ್ರೆ ಇಲ್ಲಿ. ಸೊ ಯತ್ರ ಎಲ್ಲಿ ಮೈಥಿಲ ದೇಶ ಇದೆಯೋ, ವಿದೇಹ ದೇಶ ಇದೆಯೋ ಅಲ್ಲಿಗೆ ಅಂತ ಹೇಳಿದ್ರೆ ಈ ದಿಬ್ಬಣ ಬಂತು ಅಂತ ಲೆಕ್ಕ. ಯಯೌ ಹೋದರು ಅಂತ ಹೇಳಿದ್ರೆ ಕೋಸಲ ದೇಶದಿಂದ ಹೋದರು, ನೀವು ವಿದೇಹ ದೇಶದಲ್ಲಿ ಒಂದು ವೇಳೆ ಇದ್ರೆ ಬಂದರು. ಸೊ ಅತ ಆತ್ಮಜಾಭ್ಯಾಂ ಸಹಿತ, ಮಕ್ಕಳು 2 ಗಂಡು ಮಕ್ಕಳ ಸಹಿತ, ಸಭಾರ್ಯೋ ಹೆಂಡತಿಯಂದ್ರ ಸಹಿತ, ಯಯೌ ಹೋದರು, ಗಜ ಸ್ಯಂದನ ಪತ್ತಿ ಆನೆ ರಥಗಳು ಮತ್ತೆ ಸೇನೆಯ ಒಂದು ಟುಕಡಿ, ಯುಕ್ತಯ ಜತೆಗೆ. ಆಮೇಲಿಂದ ಸ್ವಸೇನೆಯಾಗ್ರೆ ಸೇನೆಯ ಒಂದು ಸಣ್ಣ ಪಾರ್ಟ್ ಅನ್ನು ಹಿಡ್ಕೊಂಡು, ಅಗ್ರೆ ಮುಂದಿಂದ ಎದುರುಗಡೆ, ಪ್ರಣಿಧಾಯ ಧಾತೃಜಂ ಯಾರು? ವಸಿಷ್ಠರು. ಧಾತೃಜಂ ಬ್ರಹ್ಮನ ಮಗನಾದ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು, ಸ ಯತ್ರ ಮೈಥಿಲ ಎಲ್ಲಿ ಮೈಥಿಲ ದೇಶ ಇದೆಯೋ ಅಲ್ಲಿಗೆ ಹೊರಟರು ಅನ್ನುವಂತ 31ನೇ ಶ್ಲೋಕ ಮುಗಿಯಿತು. ಈಗ ಈ 31ನೇ ಶ್ಲೋಕಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಥ ಆತ್ಮಜಾಭ್ಯಾಂ ಸಹಿತ ಅಂದ್ರೆ ಪುತ್ರರಾದ ಭರತ ಶತ್ರುಘ್ನರು ಅವರಿಬ್ಬರು ಅಲ್ಲೇ ಇದ್ದಾರೆ, ಹೆಂಡತಿಯರಿಂದಲೂ ಸಭಾರ್ಯ ಯಯೌ ಹೋದರು, ಮತ್ತೆ ಯಾರ ಜೊತೆಗೆ? ಆನೆಗಳು, ರಥಗಳು, ಕಾಲಾಳುಗಳು, ಪದಾತಿ ಅಥವಾ ಕಾಲಾಳುಗಳು. ಸೊ ಕಾಲಾಳು ಇವುಗಳಿಂದ ಕೂಡಿದ ಸೈನ್ಯ ಸಮೇತನಾಗಿ ಚತುರ್ಮುಖನ ಪುತ್ರನಾದ ಧಾತೃಜಂ ವಸಿಷ್ಠರನ್ನು ಮುಂದೆ ಮಾಡಿಕೊಂಡು, ಅಗ್ರೇ ಪ್ರಣಿಧಾಯ ಮುಂದೆ ಮಾಡಿಕೊಂಡು, ದಶರಥ ರಾಜನು ಸಹ ಜನಕನು ಇದ್ದಲ್ಲಿಗೆ ಮೈಥಿಲ ದೇಶಕ್ಕೆ ಶೀಘ್ರದಲ್ಲೇ ಹೋದನು. ಯಯೌ ಹೋದನು. ಸೊ ಅದಕ್ಕೇನ್ ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಅಗ್ರೇ ಪ್ರಣಿಧಾಯ ಅಥ ಆತ್ಮಜಾಂ ಇಬ್ಬರು, ಅನಂತರ ತನ್ನ ಉಳಿದ 2 ಪುತ್ರರೊಂದಿಗೆ ಕೂಡಿಕೊಂಡು ಸಪತ್ನೀಕನಾಗಿ ಆನೆ ರಥ ಪದಾತಿಗಳಿಂದ ಕೂಡಿದ ಸೇನೆಯೊಂದಿಗೆ ದಶರಥ ರಾಜ ಬ್ರಹ್ಮಪುತ್ರರಾದ ವಸಿಷ್ಠರೆಂದು ಮುಂದೆ ಮಾಡಿಕೊಂಡು ತ್ವರೆಯಿಂದ ಬೇಗನೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಕ ರಾಜನೆಡೆಗೆ ಏನ್ ಮಾಡಿದ್ದಾರೆ? ಧಾವಿಸಿದರು ಅನ್ನುವಂಥದ್ದು. ಅಲ್ಲಿಗೆ ಏನಾಯ್ತು? ಈ ಶ್ಲೋಕ ಮುಗೀತು. ಯಾವುದು?
31ನೇ ಶ್ಲೋಕ ಮುಗಿತು. 32ನೇ ಶ್ಲೋಕ. ಸಮೈಥಿಲೇನ ಅತಿತರಾಂ ಸಮರ್ಚಿತೋ ವಿವಾಹಯಾಮಾಸ ಸುತಂ ಮುದಂಬರಃ ಪುರೋಹಿತೋ ಗಾದಿಸುತಾನುಮೋದಿತೋ ಜುಹಾವ ವನ್ನಿಂ ವಿಧಿನಾ ವಸಿಷ್ಠಃ ಸಮೈಥಿಲೇನ ಅತಿತರಾಂ ಸಮರ್ಚಿತೋ ಅಂತ ಹೇಳಿದ್ರೆ ಜನಕರಾಜ ಅಂತ ಹೇಳಿದ್ರೆ ಈಗ ತನ್ನ ಮನಸ್ಸು ಯಾವ ತರ ಇದೆಯೋ, ತನ್ನ ಒಬ್ಬಳೇ ಮಗಳು ಯಾರು ಸೀತಾದೇವಿ, ಸೊ ಆ ಮಗಳ ವಿವಾಹ ಪೂರ್ತಿ ಚೆನ್ನಾಗಿ ಆಗ್ಬೇಕು ಅಂತ ಮನಸ್ಸಿನಲ್ಲಿ ಇದೆ. ತನ್ನ ಸ್ವಯಂವರದ ಏನು ಕಂಡೀಷನ್ಸ್ ಇದೆಯೋ ಅದನ್ನೆಲ್ಲ ರಾಜಕುಮಾರ ಶ್ರೀರಾಮಚಂದ್ರ ಅದನ್ನು ಪೂರೈಸಿದ್ದಾರೆ. ಮನದ ಇಚ್ಛೆ ಪೂರ್ತಿಯಾಗಿದೆ. ಈಗ ದಿಬ್ಬಣ ಬಂದಿದೆ. ಸ ಮೈಥಿಲೇನ ಅಂತ ಹೇಳಿದ್ರೆ ಈ ಮೈಥಿಲಾ ದೇಶದ ಯಾರೆಲ್ಲ ನಿಂತಿದ್ದಾರೋ ಜನಕರಾಜನ ಜೊತೆಗೆ ಈ ದಿಬ್ಬಣ ತಕೊಳ್ಳಿಕ್ಕೆ, ಸ ಮೈಥಿಲೇನ ಅಂದ್ರೆ ಜನಕರಾಜನಿಂದ ಅತಿತರಾಂ ಸಮರ್ಚಿತೋ. ಅತಿತರಾಮ್ ಅಂತ ಹೇಳಿದ್ರೆ ಅತಿಶಯವಾಗಿ, ಬಹಳ ವಿಶೇಷವಾಗಿ, ಅರ್ಚಿತೋ ಅಂದ್ರೆ ಅರ್ಚನೆ ಅಂದ್ರೆ ಪೂಜೆ ಮಾಡುದು, ಅರ್ಚಿತೋ ಅಂದ್ರೆ ಬಹಳ ಉತ್ತಮ ರೀತಿಯಲ್ಲಿ ಉಪಚಾರಾದಿಗಳಿಂದ ಅವರಿಗೆ ಅಲ್ಲಿ ಏನು ನಡೆಯಿತು, ಸತ್ಕಾರ ನಡೆಯಿತು ದಿಬ್ಬಣದವರಿಗೆ, ದಿಬ್ಬಣ ಬಂದವರಿಗೆ. ಆದರಾದಿತ್ಯದ ಅಂದ್ರೆ ಉಪಚಾರ ಆಯಿತು, ಸಕಲ ವೈಭವಯುಕ್ತ ಅದು ಉಪಚಾರ ಆಗಿ ಅಲ್ಲಿಂದ ವಿವಾಹಯಾಮಾಸ ಸುತಂ ಮುದಂಬರಃ. ವಿವಾಹಯಾಮಾಸ ಸುತಂ ಅಂತ ಹೇಳಿದ್ರೆ ಸುತ ಆಗ್ಬೇಕು, ಇಲ್ಲಿ ಸುತಂ ಅಂತ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಮದುವೆಯಲ್ಲಿ ಒಂದು ಮಂತ್ರ ಬರ್ತದೆ, ಎಂತ ಹೇಳಿದ್ರೆ ಅಷ್ಟವರ್ಷಾಂಬವತ್ ಕನ್ಯಾ ಪುತ್ರವತ್ ಪಾಲಿತಾಮಯ ಇದಾನೀಂ ತವ ಪುತ್ರಾಯ ದತ್ತಾ ಸ್ನೇಹೇನ ಪಾಲ್ಯತಾಂ ಅಂತ ಹೇಳಿದ್ರೆ ಮೊದಲು 8 ವರ್ಷದ ಮಗಳು ಮದುವೆ ಮಾಡಿ ಕೊಡುದಂತೆ. ಈ ಬಹುಶಃ ಸೀತಾದೇವಿಗೂ ಅಷ್ಟೇ ಆಗಿರ್ಬೋದು, 8-10 ವರ್ಷ ಆಗಿರ್ಬೋದು. ಅಷ್ಟವರ್ಷಾಂತಿಯನ್ ಕನ್ಯಾ ಅಂತ ಹೇಳಿದ್ರೆ ಆ ಮಗಳಿಗೆ ಮದುವೆಯ ಪ್ರಾಯ ಆಗಿ ಆ ಯೋಗ್ಯ ಪ್ರಾಯದಲ್ಲಿ ಮದುವೆ ಮಾಡಿ ಕೊಡ್ತಾ ಇದ್ದೇನೆ. ಅಷ್ಟವರ್ಷಾಂತಿಯನ್ ಕನ್ಯಾ ಪುತ್ರವತ್ ಪಾಲಿತಾಮಯ, ಅವಳು ಹುಡುಗಿಯಾದರೂ ಹುಡುಗನಂತೆ ನಾನು ಪಾಲಿಸಿದ್ದೇನೆ ಅಂತ ಹೇಳುವಂತ ಮಾತು. ಅಂದ್ರೆ ಪುತ್ರವತ್ ಅಂತ ಹೇಳಿದ್ರೆ ಅಂದ್ರೆ ಹುಡುಗಿ ಅಂತ ಹೇಳಿದ್ರೆ ಮೊದಲಿಂದಲೂ ಹುಡುಗಿ ಅಂದ್ರೆ ಹುಡುಗಿ, ಈಗಲೂ ಏನು ಕಡಿಮೆ ಅಲ್ಲ. ಹುಡುಗಿ ಅಂದ್ರೆ ಹುಡುಗಿ ಅಂತ ಹೇಳಿದ್ರೆ ಹುಡುಗನೇ ಆಗ್ಬೇಕು ಅಂತ ಎಲ್ಲ ಕಾಯುವಂತದ್ದು. ಯಾಕಂತ ಹೇಳಿದ್ರೆ ಶ್ರಾದ್ದ ಮಾಡ್ಲಿಕ್ಕೆ ಹುಡುಗನೇ ಬೇಕಂತ ಹೇಳ್ಕೊಂಡು. ಸೊ ಹಾಗೆ ಪುತ್ರವತ್ ಪಾಲಿತಾಮಯ, ಇವಳು ಹುಡುಗಿಯಾದರೂ ಹುಡುಗನಂತೆ ನಾನು ಇವಳನ್ನು ಬೆಳೆಸಿದ್ದೇನೆ. ಪುತ್ರವತ್ ಪಾಲಿತಾಮಯ ಇದಾನೀಂ ತವ ಪುತ್ರಾಯ, ಇದಾನೀಂ ಈಗ ನಿಮ್ಮ ಮಗನಿಗೆ, ತವ ಪುತ್ರಾಯ ದತ್ತಾ ಸ್ನೇಹೇನ ಪಾಲ್ಯತಾಂ ಅಂತ ಹೇಳಿದ್ರೆ ಸ್ನೇಹಕ್ಕೋಸ್ಕರ ಪುತ್ರ ಸಂತಾನಕ್ಕೋಸ್ಕರ ನಾನು ಮದುವೆ ಮಾಡಿ ಕೊಡ್ತಾ ಇದ್ದೇನೆ ಅಂತ ಹೇಳುವಂತ ಮಾತು. ಆ ರೀತಿಯಲ್ಲಿ ಸುತಂ ವಿವಾಹಯಾಮಾಸ ಮುದಂಬರಃ ಅಂತ ಹೇಳಿದ್ರೆ ಮುದ ಅಂತ ಹೇಳಿದ್ರೆ ಸಂತೋಷ, ಪ್ರೀತಿ, ಸ್ನೇಹ. ಮುದಂಬರಃ ಅಂತ ಹೇಳಿದ್ರೆ ಸಂತೋಷ ತುಂಬಿದ, ಆನಂದ ತುಂಬಿದ, ಪೂರ್ಣಾನಂದವಾದ ಯಾರು ಜನಕರಾಜನು ದಶರಥನು ಇಬ್ರು ಕೂಡ ವಿವಾಹಯಾಮಾಸ ಸುತಂ. ಈ ಮಗನ ಆಗಿರುವಂತಹ ಮಗಳಿಗೆ ಮಗಳನ್ನು ಮದುವೆ ಮಾಡಿ ಕೊಟ್ಟ ಯಾರು, ಜನಕರಾಜ. ವಿವಾಹಯಾಮಾಸ ಅಂತ ಹೇಳಿದ್ರೆ ಮದುವೆ ಮಾಡಿ ಕೊಡುದು ಯಾರು, ಮದುವೆ ಮಾಡಿ ಕೊಡುದು ಹೆಣ್ಣಿನ ತಂದೆ ಅಂತ ಹೇಳಿದ್ರೆ ಕನ್ಯಾದಾನ ಮಾಡಿ ಕೊಡುವಂತದ್ದು ಹೆಣ್ಣಿನ ತಂದೆ ತಾನೆ. ಸೊ ಧಾರೆ ಎರೆಯುವುದು ಅಂತ ಹೇಳಿದ್ರೆ ಧಾರೆ ಯಾರು ಎರೆಯುವುದು, ಹೆಣ್ಣಿನ ತಂದೆ ಮತ್ತೆ ತಾಯಿ ಧಾರೆ ಎರೆಯುವಂತದ್ದು ಯಾರಿಗೆ, ಆ ಗಂಡಿಗೆ ಅಂತ ಹೇಳಿದ್ರೆ ದಾನ ತಾನೆ. ಸೊ ವಿವಾಹಯಾಮಾಸ ಸುತಂ ಮುದಂಬರಃ, ವಿವಾಹಯಾಮಾಸ ವಿವಾಹ ಮಾಡಿ ಕೊಟ್ರು. ಪುರೋಹಿತೋ ಯಾರು, ವಸಿಷ್ಠರು. ಪುರೋಹಿತ ಗಾದಿಸುತಾನುಮೋದಿತೋ, ಗಾದಿಸುತ ಯಾರು, ಗಾದಿಸುತ ವಿಶ್ವಾಮಿತ್ರ ಕತೆ ಬಂದಿದಲ್ಲ, ಇಂದ್ರನೇ ಗಾದಿ. ಸೊ ಆ ಗಾದಿಯ ಸುತನೇ ವಿಶ್ವಾಮಿತ್ರ. ಅವರು ರಾಜವಂಶದಲ್ಲಿ ಹುಟ್ಟಿದ್ದು, ಆದರೆ ವರ ಪಡ್ಕೊಂಡು ಅವ್ರು ಏನಾಗಿದ್ದಾರೆ, ತಾನು ಋಷಿ ಆಗಬೇಕು ಅಂತ, ಬ್ರಾಹ್ಮಣನಾಗಬೇಕು ಅಂತ ವರ ಪಡ್ಕೊಂಡವರು. ಸೊ ಗಾದಿಸುತ ವಿಶ್ವಾಮಿತ್ರರ, ಗಾದಿಸುತ ಅನುಮೋದಿತೋ ಅಂತ ಹೇಳಿದ್ರೆ ವಿಶ್ವಾಮಿತ್ರರ ಒಪ್ಪಿಗೆ ಪ್ರತಿಯೊಂದಕ್ಕೂ ಕೂಡ. ವಿಶ್ವಾಮಿತ್ರರನ್ನ ಕೇಳದೆ ಒಂದೂ ಮಾಡುದಿಲ್ಲ ಅಂತ ಹೇಳಿದ್ರೆ ಅದು ಜನಕರಾಜ ಇರಲಿ, ಅದು ವಸಿಷ್ಠರಿರ್ಲಿ, ದಶರಥ ಇರಲಿ, ಯಾರೇ ಇರಲಿ, ವಿಶ್ವಾಮಿತ್ರ ಇರುವಾಗ ವಿಶ್ವಾಮಿತ್ರ ಹತ್ರ ಕೇಳ್ತಾರೆ. ಇಲ್ಲಿ ವಸಿಷ್ಠರನ್ನು ಕೇಳುದು, ಇಲ್ಲಿ ವಿಶ್ವಾಮಿತ್ರರು ಅಂತ ಹೇಳಿದ್ರೆ ವಸಿಷ್ಠ ವಿಶ್ವಾಮಿತ್ರರದ್ದು ಅಪೂರ್ವ ಸಮಾಗಮ ಸೀತಾ ಕಲ್ಯಾಣದಲ್ಲಿ
ಪುರೋಹಿತೋ ಗಾದಿಸುತಾನುಮೋದಿತೋ ಅನುಮೋದಿತೋ ಹೇಳುದಕ್ಕೆಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಬೇಕು ನಾವು ಅಂತ. ಅವ್ರೇನು ಬೇರೆ ಏನು ಎಕ್ಸ್ಟ್ರಾ ಏನು ಹೇಳುದಿಲ್ಲ, ಬಟ್ ಅವ್ರ ಹತ್ರ ಕೇಳುವಂತದ್ದೊಂದು ಮರ್ಯಾದೆ. ಕೇಳಿದ ಕೂಡಲೇ ಸರಿ ಅಂತ ಅವ್ರು ಆಯ್ತು ಅಂತ ಹೇಳ್ತಾರೆ. ಸೊ ಜುಹಾವ ವನ್ನಿಂ, ಜುಹಾವ ಅಂತ ಹೇಳಿದ್ರೆ ಸಂತೋಷ ಪಡಿಸಿದರು. ಜುಹಾವ ಅಂತ ಹೇಳಿದ್ರೆ ಯಾವುದು, ಸ್ವಾಹ ಅಂತ ಕೊಡುವಂಥದ್ದು. ಅದು ಯಾವ್ದು, ವಿವಾಹ ಹೋಮ. ವಿವಾಹ ಹೋಮ ಉಂಟಲ್ಲ, ಸೊ ಈಗ ಎಲ್ಲ ನಮ್ಗೆ ವಿವಾಹ ಹೋಮ ಇದೆ ಅಂತ ಕೂಡ ಮರ್ತೋಗಿದೆ. ಅಂದ್ರೆ ನಮ್ಗೆ ಈಗ ಚಂಡೆ ಒಂದು ಬಿಟ್ರೆ ಮತ್ತೆ ನಮ್ಗೆ ಏನು ನೆನಪಿರುವುದಿಲ್ಲ. ಅಂದ್ರೆ ಮದುವೆಗೆ ಹೋಗಿದ್ದೀರಿ, ಏನ್ ನೋಡಿದ್ದೀರಿ, ಆ ಚಂಡೆಯಲ್ಲಿ ಒಂದು ಹುಡುಗಿಯನ್ನು ಕರ್ಕೊಂಡು ಬರುದು, ಅದೊಂದು ಅಂತೇಳಿ ಅದು ಒಂದೊಂದು ವಿಶೇಷ ಕುಣಿತ ಅದು ಅಂತ ಹೇಳಿದ್ರೆ. ಅಂತೇಳಿ ಅದಕ್ಕೆ ನಾವು ಬೇರೆ ಅರ್ಥ ಹೇಳ್ಬಾರ್ದು. ವಿಶೇಷ ಕುಣಿತದಿಂದ ಒಂದು ಹುಡುಗಿಯನ್ನು ಕರ್ಕೊಂಡು ಬಂದು ಆಮೇಲೆ ಯಾರು ಯಾವ ಮಂತ್ರ ಮಂಗಲಾಷ್ಟಕ ಎಲ್ಲ ಅಷ್ಟು ಫಸ್ಟ್ ಕ್ಲಾಸ್ ಆಗಿ ಮಂಗಲಾಷ್ಟಕ ಉಂಟು. ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲ ಭೂ ಅಂತ ಹೇಳಿದ್ರೆ ಯಾರಿಗೂ ಬೇಡ. ಪುರೋಹಿತರು ಕೂಡ ಅವ್ರದ್ದು ಹೆಚ್ಚಿಗಿನ ಬೊಬ್ಬೆ ಹಾಕಿದವರಿಗೆ ಮತ್ತೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಆ ಚಂಡೆ ಪೆಟ್ಟಿಗೆ ಅಂತ ಹೇಳಿದ್ರೆ. ಖಾಲಿ ಚಂಡೆ ಪೆಟ್ಟಿನಲ್ಲಿ ಮದುವೆ ಮುಗಿದು ಹೋಗ್ತದೆ. ಆಮೇಲೆ ಇದು ವಿವಾಹ ಹೋಮ, ವಿವಾಹ ಹೋಮವ ಆಗಿದೆ ಇತ್ತ ಅಲ್ಲ, ಈ ಹೋಮ ಎಲ್ಲ ಇಲ್ಲ, ಈಗ ನಿಂತಿದೆ ಅಂತ ಅಂದ್ರೆ ಅದು ಎಷ್ಟೋ ಹೊತ್ತಿಗೆ ಒಂದು ಆಗ್ತದೆ ಹಾಗೆ. ಸೊ ಜುಹಾವ ವನ್ನಿಂ ಅಂದ್ರೆ ವನ್ನಿ ಅಂತ ಹೇಳಿದ್ರೆ ಏನು, ಹೋಮ ಅಂದ್ರೆ ಅದು ಬೆಂಕಿ, ಅಗ್ನಿ. ಸೊ ವನ್ನಿಂ ಜುಹಾವ, ಆ ಅಗ್ನಿಯಲ್ಲಿ ಏನ್ ಮಾಡಿದ್ರು, ಸ್ವಾಹ ಅಂತ ಕೊಟ್ರು ಅಂತ ಹೇಳಿದ್ರೆ. ಅಲ್ಲಿಂದಲೇ ಮತ್ತೆ ಸಪ್ತಪದಿ ಎಲ್ಲ ಇರುವಂತಹದ್ದು, ಅಲ್ಲಿಂದಲೇ ಎಲ್ಲ ವಿವಾಹದಲ್ಲಿ ಮುಖ್ಯವಾದ ಇದೇನಂತ ಹೇಳಿದ್ರೆ ನಿರೀಕ್ಷೆ. ಮತ್ತೆ ಇದು ಯಾವುದು ಇಲ್ಲಿ ಕರಿಮಣಿ ಕಟ್ಟುವುದನ್ನ ಅದು 2 ನಿಮಿಷದ ಕೆಲಸ, ಅದು ಈಗ ಒಂದು 30 ನಿಮಿಷ ನಡೀತದೆ. ಸೊ ಅಲ್ಲ ನಡೀಲಿ, ಒಳ್ಳೆದೇ ಅಲ್ಲ. ಜುಹಾವ ವನ್ನಿಂ, ಆವಾಗ ಒಂದು ಚಂಡೆ ಇರುವುದಿಲ್ಲ. ಜುಹಾವ ವನ್ನಿಂ ವಿಧಿನ ವಸಿಷ್ಠ, ವಿಧಿನ ಅಂತ ಹೇಳಿದ್ರೆ ವಿಧಿಪೂರ್ವಕವಾಗಿ, ವಿಧಿನ ವಸಿಷ್ಠ, ವಸಿಷ್ಠರು ಅಂದ್ರೆ ಗಾದಿಸುತಾನುಮೋದಿತೋ, ವಿಶ್ವಾಮಿತ್ರರ ಪ್ರತಿಯೊಂದು ಸ್ಟೇಜಿನಲ್ಲಿಯೂ ವಿಶ್ವಾಮಿತ್ರರನ್ನು ಇನ್ವಾಲ್ವ್ ಮಾಡಿಕೊಂಡು ವನ್ನಿ ಹೋಮವನ್ನು ಮಾಡಿದರು. ಏನ್ ಹೇಳ್ತಾರೆ ಇದಕ್ಕೆ ಅಂತ ಹೇಳಿದ್ರೆ, ಲಾಜಾದಿ ಹೋಮ, ಲಾಜ ಹೋಮ ಅಂತ. ಲಾಜ ಹೋಮ ನಿಮಗೆ ನೆನಪಿರ್ತದೆ, ಯಾಕಂತ ಹೇಳಿದ್ರೆ ಹುಡುಗಿಯ ತಮ್ಮನನ್ನು ಕರೀತಾರೆ ಅದಕ್ಕೆ. ಯಾಕಂದ್ರೆ ಅವ ಮುಂಡಾಸ್ ಕಟ್ಕೊಂಡು ಬರ್ಬೇಕು, ಅವನು ಆ ಇದು ಹಿಡ್ಕೊಳ್ಳುದು. ಲಾಜ ಅಂತ ಹೇಳಿದ್ರೆ ಪೊದ್ದೋಳು ಅಂತ ಹೇಳುದಿಲ್ಲ ನಾವು, ಅದು. ಸೊ ಆ ಲಾಜವನ್ನು ಹಿಡ್ಕೊಂಡು ಅವ ನಿಂತಿರ್ತಾನೆ. ಆ ಲಾಜವನ್ನು ಆ ಗಂಡ ಮತ್ತೆ ಹೆಂಡತಿ ಅಂತ ಹೇಳಿದ್ರೆ, ಈಗ ಅವ್ರು ಗಂಡ ಹೆಂಡತಿ ಆಗಿದ್ದಾರೆ, ಯಾರು ಮದುಮಕ್ಕಳು, ವರ ಮತ್ತೆ ವಧು. ಅವರು ಆ ಕೈಯನ್ನು ಹೀಗೆ ಹಾಕೊಂಡು ವಧುವಿಗೆ ಆ 4 ಕೈ ಆಗ್ತದಾಗ, 2 ಕೈಗೆ 2 ಕೈ. ಸೊ 4 ಇದರಿಂದ ಅಂಜಲಿಯಿಂದ ಏನು ಲಾಜವನ್ನು ಹೋಮಕ್ಕೆ ಹಾಕುವಂಥದ್ದು. ಸೊ ಇದಕ್ಕೆ ಲಾಜ ಹೋಮ ಅಂತ ಹೆಸರು. ಲಾಜಾದಿ ಹೋಮಂ ಕಾರಯಾಮಾಸ, ಅಥವಾ ವನ್ನಿ ಶಬ್ದೇನ ದೇವತಾ ವಿವಕ್ಷತೆ ಅಂದ್ರೆ ದೇವರನ್ನು ಕರೆದರು. ಅಂದ್ರೆ ಸ್ವಾಹ ಅಂತ ಹೇಳಿದ್ರೆ ಯಾರಿಗೆ, ದೇವರಿಗೆ. ಸೊ ಇಂದ್ರನಿಗೆ, ಯಾರಿಗೆ, ಶಚಿ ದೇವಿಗೆ ಎಲ್ಲ ಹೆಸರು ಬರ್ತದೆ. ವನ್ನಿಂ ಅಗ್ನ್ಯಾಖ್ಯಂ ಅಂತ ಹೇಳಿದ್ರೆ, ವನ್ನಿ ಅಂತ ಹೇಳಿದ್ರೆ ಅಗ್ನಿ ಅಂದ್ರೆ ಹೆಸರು, ಅಗ್ನಿಯ ಹೆಸರು ವನ್ನಿ. ದೇವಂ ಜುಹಾವ, ಎಲ್ಲ ದೇವತೆಗಳು ಪ್ರೀತಿ ಆಗಲಿ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ಆ ವಿವಾಹ ಹೋಮವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ವಿಧಿನ ಅಂತ ಹೇಳಿದ್ರೆ ವಿವಾಹ ಹೋಮ ವಿಧಿನ, ವಿಧಿ ಪ್ರಕಾರ ಮಾಡಿದರು. ಸೊ ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶ್ಲೋಕಕ್ಕೆ 32ನೇ ಶ್ಲೋಕಕ್ಕೆ, ಜನಕರಾಜನಿಂದ ಅತ್ಯಂತವಾಗಿ ಪೂಜಿಸಲ್ಪಟ್ಟ ಅಂತ ಹೇಳಿದ್ರೆ ಸಮರ್ಚಿತೋ ಮೈಥಿಲೇನ, ಮೈಥಿಲ ಅಂದ್ರೆ ಜನಕರಾಜ, ಮೈಥಿಲೇನ ಅಂದ್ರೆ ಜನಕರಾಜನಿಂದ ಅತಿಶಯವಾಗಿ ಪೂಜಿಸಲ್ಪಟ್ಟ ಈ ಇಡೀ ದಶರಥ ಮತ್ತು ಅವರ ಪರಿವಾರ ಸಂತೋಷ ತುಂಬಿಕೊಂಡು ಇರುವ, ಸಂತೋಷವನ್ನು ಹೊಂದಿಸಿಕೊಡತಕ್ಕಂತ ಈ ದಶರಥ ರಾಜನು ಮಗನಾದ ಶ್ರೀರಾಮನಿಗೆ ಮದುವೆ ಮಾಡಿಸಿದನು. ಸೊ ಆ ಥರನು ಹೇಳ್ಬೋದು. ಮಾಡಿದನು ಅಂತ ಹೇಳಿದ್ರೆ ಯಾರು ಮಾಡಿದ್ದು, ಜನಕರಾಜ ಅಂತ ಹೇಳಿದ್ರೆ ಇಲ್ಲಿ ಮಾಡಿಸಿದನು ಅಂತ ಬಂದಿದೆ ಅಂತ ಹೇಳಿದ್ರೆ ಪುರೋಹಿತರ ಮುಖಾಂತರ ಮಾಡಿಸಿದರು ಆ ಥರ. ಸೊ ಗಾದಿರಾಜನ ಮಗನಾದ ವಿಶ್ವಾಮಿತ್ರನಿಂದ ಒಪ್ಪಿಗೆಯನ್ನು ಪಡೆಯುತ್ತಾ ಅನುಮೋದಿತು ಪುರೋಹಿತರು ವಸಿಷ್ಠ ಋಷಿಗಳು ವಿವಾಹ ಹೋಮ ವಿಧಿಯಿಂದ ಲಾಜಾದಿ ಹೋಮವನ್ನು ಮಾಡಿಸಿದರು. ವನ್ನಿಂ ಜುಹಾವ, ವನ್ನಿಂ ಅಂದ್ರೆ ಅಗ್ನಿ, ಅಗ್ನಿಗೆ ಪ್ರೀತಿ ಮಾಡಿದರು. ಜುಹಾವ ಅಂತ ಹೇಳಿದ್ರೆ ಅಗ್ನಿಗೆ ಸ್ವಾಹ 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 ಅಂತ ಕೊಟ್ರು. ಅಂದ್ರೆ ಸ್ವಾಹ ಅಂತ ಕೊಡುದು ಯಾರಿಗೆ, ಒಂದೊಂದು ಸ್ವಾಹ ಅಂತ ಹೇಳಿದ್ರು ಎಲ್ಲ ದೇವತೆಗಳನ್ನು ಕರೆದು ಅವರನ್ನೆಲ್ಲ ಏನ್ ಮಾಡುವಂತದ್ದು, ಸ್ವಾಹ ಅಂತ ಕೊಡುವಂತದ್ದು. ಸೊ ಆವಿರ್ಭಾಗ ಕೊಡುವಂತದ್ದು. ಸೊ ಆ ರೀತಿಯಲ್ಲಿ ಸೊ ಅಗ್ನಿಯಾಖ್ಯ ದೇವತೆಯನ್ನ ಸಂತೋಷೀಕರಿಸಿದರು. ಏನ್ ಹೇಳ್ತಾರೆ ಪ್ರಭಂಜನಾಚಾರ ಅಂದ್ರೆ, ಮಿಥಿಲೆಯ ಒಡೆಯನಾದ ಜನಕನಿಂದ ಬಹಳವಾಗಿ ಪೂಜಿತನಾದ ದಶರಥ ರಾಜ ಆನಂದ ಭರಿತನಾಗಿ ಶ್ರೀರಾಮನ ವಿವಾಹ ಮಾಡಿದ. ಅವನ ಪುರೋಹಿತರಾದ ವಸಿಷ್ಠರು ಗಾದಿರಾಜನ ಮಗನಾದ
ವಿಶ್ವಾಮಿತ್ರರಿಂದ ಅನುಮೋದಿತರಾಗಿ ವಿದ್ಯುಕ್ತವಾಗಿ ಹೋಮ ಮಾಡಿದರು. ಸೊ ಇದು ಹೋಮ ಮಾಡುವಂತಹದ್ದು ವಸಿಷ್ಠರಿಗೆ ಬರುವುದಿಲ್ಲ. ಹೋಮ ಮಾಡುವಂತಹದ್ದು ಮಗನ ಕಡೆಯಿಂದ ಅಂತ ಹೇಳಿದ್ರೆ ವರನ ಕಡೆಯ ಪುರೋಹಿತರು ಹೋಮ ಮಾಡುವುದು. ಸೊ ಆದ್ದರಿಂದ ಅದು ಹೋಮ ಮಾಡುವಂತಹದ್ದು ಆಕ್ಚುಲಿ ವಿಶ್ವಾಮಿತ್ರರೇ ಮಾಡಬೇಕು. ಅಂದ್ರೆ ಇಲ್ಲಿ ವಿಶ್ವಾಮಿತ್ರರ ಅನುಮೋದಿತು ಅಂತ ಹೇಳಿದ್ದಾರೆ. ಅಂದ್ರೆ ವಿಶ್ವಾಮಿತ್ರರು ಹೇಳಿರ್ಬೇಕು, ವಸಿಷ್ಠರೇ ನೀವಿದ್ದೀರಲ್ಲ ನೀವೇ ಮಾಡಿ ಅಂತ ಹೇಳ್ಕೊಂಡು. ಸೊ ವಿಶ್ವಾಮಿತ್ರ ಅನುಮೋದಿತು ಜುಹಾವ ವನ್ನಿಂ ವಿಧಿನ ವಸಿಷ್ಠ, ವಸಿಷ್ಠರೇ ಈ ಹೋಮವನ್ನ ಮಾಡಿದರು. ಸೊ ಜುಹಾವ ವನ್ನಿಂ ವಿಧಿನ, ವಿಧಿಪೂರ್ವಕವಾಗಿ ವಸಿಷ್ಠರು ಮಾಡಿದರು. ಸೊ ಪುರೋಹಿತರಾದ ವಸಿಷ್ಠರು ವಿಶ್ವಾಮಿತ್ರರಿಂದ ಅನುಮೋದಿತರಾಗಿ ವಿದ್ಯುಕ್ತವಾಗಿ ಹೋಮ ಮಾಡಿದರು. ಪ್ರೀಣಯಾಮಾಸ ಅಂತ ಹೇಳಿದ್ರೆ, ಪ್ರೀಣಯಾಮೋ ಅಂತ ಹೇಳುದಿಲ್ಲ, ಪ್ರೀಣಯಾಮೋ ಅಂತ ಹೇಳಿದ್ರೆ ಏನು, ನಾವು ಸಂತೋಷ ಪಡಿಸುವಂತಹದ್ದು. ಯಾರನ್ನ? ಪ್ರೀಣಯಾಮೋ ವಾಸುದೇವಂ, ವಾಸುದೇವನನ್ನು ಪ್ರೀಣಯಾಮ ಅಂತ ಹೇಳಿದ ಹಾಗೆ ಪ್ರೀಣಯಾಮಾಸ ಜುಹಾವ, ಸಂತೋಷ ಪಡಿಸಿದರು, ಪ್ರೀಣಯಾಮಾಸ. ಸೊ ಈ ರೀತಿಯಲ್ಲಿ ಅಲ್ಲಿಗೆ ಈ ವಿವಾಹ ಹೋಮ ಆಯ್ತು ಅಂತ ಹೇಳಿದ್ರೆ, ಅಯ್ಯೋ ವಿವಾಹ ಆಯ್ತಾ ಅಂತಿಲ್ಲ, ವಿವಾಹ ಆಗ್ಬೇಕಾದ್ರೆ ಇನ್ನೂ ಸಹ ಸುಮಾರೆಲ್ಲ ಕೆಲಸಗಳು ಉಂಟು. ಸೊ ಈಗ ವಿವಾಹ ಹೋಮ ಮುಗಿಯಿತು. ಅಲ್ಲಿಗೆ ಇವತ್ತಿನ ಇದನ್ನು ನಾವು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.